ಹೋಗಲೋ ಪುಟ್ ಲಾಯರ್, ಮನೆನ ರೈಡ್ ಮಾಡಿದ್ರೆ ಅಬ್ಜೆಕ್ಷನ್. IPC ಸೆಕ್ಷನ್ 146 ಪ್ರಕಾರ ಅಫೆನ್ಸ್. ಹಲ್ಲೆ ಮಾಡಿದ್ರೆ IPC ಸೆಕ್ಷನ್ 147 ಪ್ರಕಾರ 2 ವರ್ಷ ಶಿಕ್ಷೆ. ಲಾಂಗು ಮಚ್ಚ ಹಲ್ಲೆ ಮಾಡಿದ್ರೆ IPC ಸೆಕ್ಷನ್ 148 ಪ್ರಕಾರ 3 ವರ್ಷ ಶಿಕ್ಷೆ ವಿತ್ ಫೈನ್. ಯಾವ್ದೋ ಪುಸ್ತಕ ಓದಿ ಬಾಯ್ ಪಾಠ ಮಾಡ್ಕೊಂಡ್ ಬಂದು ಲಾ ಪಾಯಿಂಟ್ ಹಾಕಿದ ತಕ್ಷಣ ಮೀಟರ್ ಆಫ್ ಆಗಿ ಹೆದರ್ಕೋತೀನಿ ನಿನ್ಕೊಂಡ್ಯಾ? 5 ವರ್ಷ ಈವ್ನಿಂಗ್ ಕಾಲೇಜಲ್ಲಿ ಮಣ್ಣು ಹೊತ್ತು ಈ ಆಟೋ ಶಂಕರ್ ದಾದಾ LLB ಆಗ್ತಾ ಇದ್ದೀನಿ. ನಿನ್ನ ಮೈ ಮೇಲೆ ಬರೋ ದೇವುಗಳನ್ನ ಬಿಡಿಸೋದಕ್ಕೆ ನಮ್ಮ ಹತ್ರ ತುಂಬಾ ಬೇವಿನ ಸೊಪ್ಪುಗಳಿದಾವೆ. ಅದೇನ್ ಕಿತ್ಕೊಂತೀಯ ಕಿತ್ಕೋ ಹೋಗಲೇ. ಮರ್ಯಾದೆಗಳಿಂದ ನ್ಯೂಟ್ರಲ್ ಆದ್ರೆ ಬಚಾವ್, ಇಲ್ಲ ಅಂದ್ರೆ ನಮ್ ಮನೆಗಳು ಸುಟ್ಟಂಗೆ ನಿನ್ನ ಈ ಸೈಡ್ ಆಕ್ಟರ್ಗಳು ಸೇರಿಸಿ ಸುಟ್ಟು ಬಿಸಾಕ್ಬಿಡ್ತೀನಿ. ರೈಟ್ ಹೇಳೆ. ಅಬ್ಜೆಕ್ಷನ್ ಅಬ್ಜೆಕ್ಷನ್. ಅಯ್ಯೋ ಬನ್ನಿ, ಅಯ್ಯೋ ಬನ್ನಿ, ನಾನು ಹೇಳ್ತೀನಿ ಬನ್ನಿ, ವಿಷಯ ಇದೆ. ನನ್ನ ಮಗನೇ ಮಾಮ, ನಾನು ಹಾಕಿದನ್ನ ತಿಂದು ಅವ್ರು ಯಾವನ ತಿರುಬಾಕಿ ಹೇಳಿದನ್ನ ಕರೀತಿದ್ಯಾ? ಎಷ್ಟು ಗೊಬ್ಬು ನಿನಗೆ? ಅಲ್ಲಮ್ಮ, ನಂಗೆ ನಿಮ್ಮೇಲೆ ದ್ವೇಷ ಏನಮ್ಮ. ನನ್ನ ಮಗ ಮಾತಾಡಿರೋ ಪಾಯಿಂಟ್ಗಳೇ ಕೋಟ ನಿಲ್ಲೋದು. ಹೊಗಳ್ಬೇಡ, ಅವನಿನ್ನ ಎಲ್ಲ ಬೋರ್ಡ್ ಲಾಯರು. ಅವನ್ ನನ್ನ ಗುಲಾಮಗಿರಿಗೆ ಒಪ್ಲಿಲ್ಲ ಅಂದ್ರೆ ಅವನ ಕೈಗೆ ಬೇಡಿ ಹಾಕ್ಸಿ ಬೀದಿಲಿ ಮೆರವಣಿಗೆ ಮಾಡಿ ಜೈಲಿಗೆ ಕಳಿಸ್ತೀನಿ. ಕಳ್ಸೋ ಬೇಗ. ಬೆಂಗಳೂರಲ್ಲಿರೋ ಬೆಸ್ಟ್ ಲಾಯರ್ಸ್ ನ ತಕ್ಷಣ ಕಳ್ಸೋ. ಹೌದು ಮೇಡಮ್, ಅನ್ಎಜುಕೇಟರ್ಸ್ ನ ಸಾಫ್ಟ್ ಪೀಪಲ್ ನಾವು ಈ ಪೇಪರ್ ತೋರಿಸಿ ಹೆದರ್ಸ್ಬೋದು. ಆದ್ರೆ ಲಾ ಗೊತ್ತಿರೋ ತಿರುಗಿ ಬಿದ್ರೆ ನಮ್ಮ ಆಟ ಏನು ನಡೆಯೋದೇ ಇಲ್ಲ. ಯಾವ ಸೀಮೆ ಲಾಯರ್ಗಳ್ರಿ ನೀವು? ಲಾಯರು ಕಿಲಾಡಿ ಆದ್ರೆ ಕಾಗೇರು ಬೆಳ್ಳಗಿದೆ ಅಂತ ಪ್ರೂವ್ ಮಾಡಬಹುದು. ಅಂಥದ್ರಲ್ಲಿ ಈ ಚಿಲ್ಡ್ರೆ ನನ್ನ ಮಗನ ಕೇಸರಿ ಫಿಟ್ ಮಾಡೋದು ಕಷ್ಟನಾ? ಅದು ಅವನ ಜುಟ್ಟು ನಮ್ಮ ಕೈಲಿರುವಾಗ. ಈಗ ಫೈನಾನ್ಸ್ ರೂಲ್ಸ್ ಹಾರಿಬಲ್ ಆಗಿದೆ. ಸಾರಿ ಮೇಡಮ್, ಲೀಗಲ್ ಆಗಿ ಶಂಕರ್ನ ಏನು ಮಾಡಕ್ಕಾಗಲ್ಲ. ಮಮ್ಮಿ, ಊರಿಂದ ಮಾವಂದ್ರನ್ನ ಕರ್ಸು. ಯಾಕೆ? ಶಂಕರನ್ ಚಟ್ಟ ಕಟ್ಟೋದಕ್ಕೆ ಅವರಿಂದ ಮಾತ್ರ ಸಾಧ್ಯ. ಕರ್ಸು ಮಮ್ಮಿ. ತಲೆಗಿಲೆ ಕೆಟ್ಟಿದೆಯೇನೆಲ್ಲೋದು? ಏರ್ವೇನ ಹೊಸ್ಕಕ್ಕೆ ಅಡ್ಡಂಬಬೇಕಾ? ಅವ್ರೇನಾದ್ರೂ ಇಲ್ಲಿ ಬಂದ್ರೆ ಅವನ್ ಜೊತೆಲಿ ಇಡೀ ಕಾಲನಿನ ನಾಶ ಮಾಡ್ಬಿಡ್ತಾರೆ. ಮಾಡ್ಲಿ, ಎಲ್ಲಾರನ್ನೂ ನಾಶ ಮಾಡ್ಲಿ. ಒಟ್ನಲ್ಲಿ ಆ ಶಂಕರನ್ ಹೆಣ ಬೀಳ್ಬೇಕು ಅಷ್ಟೇ. ಹೆಣ ಬೀಳ್ಬೇಕು. ಯಾರು ಬೇಡ ಅಂದವರು? ನೀ ನನ್ ಮಗಳಲ್ವಾ? ನನ್ ತಾವ್ ಕಸಬ್ ಕಲ್ತಿಲ್ವಾ? ನಿನಗ್ ತಾಕತ್ತಿಲ್ವಾ? ನೀನೇ ಹೋಗಿ ಅವನ್ ಹೆಣ ಬೀಳ್ಸೆ. ಆಗಲ್ಲ ಅಂದ್ರೆ ಬೊಬ್ರು ತಲೆ ಸೀರೆ ಕೊಡ್ತೀನಿ, ತೊಟ್ಕೊಂಡು ಯಾವ್ದಾದ್ರು ಮೂಲೆಗೆ ಬಿದ್ದಿರು. ಮಚ್ಚತಾರೋ ಅವನ್ ಯಾವ್ದಾದಂತ ನಾನು ನೋಡ್ತೀನಿ. ಮಮ್ಮಿ, ನನ್ನ ಮಗನ ಕಥೆನ ನಾನೇ ಮುಗಿಸ್ತೀನಿ. ಅಲ್ಲಿವರೆಗೂ ನಿನ್ನ ಮುಖ ತೋರ್ಸಲ್ಲ.